ಯೋಗ ಮಾಡಿಟ್ಕೊಂಡು ಎಲ್ಲ ಹೊಂಟಿ? ಓದಿ ಬ್ಯಾಸರ ಆಗ್ಬಿಟ್ಟೈತಿ, ಒಂದಿಟ್ಟು ತಪಸ್ಸು ಮಾಡಿ ಬರ್ತೇನೆ. ತಪಸ್ಸ? ಹಂಗ್ಯಾಕೆ ಹಾವು ನೋಡ್ದಂಗೆ ನೋಡ್ತಿ? ದೇವ್ರನ್ನ ಅರ್ಜೆಂಟಾಗಿ ಬೆಟ್ ಮಾಡಿ 3 ವಾರ ಸ್ಯಾಂಕ್ಷನ್ ಮಾಡಿಸ್ಕೊಂಬರ್ಬೇಕು. ಇದೇನು ಹೊಸ ನಾಟಕ ಚಾಲು ಮಾಡಿದಿ? ಯಾವ 3 ವಾರ? ದೇವ್ರ ಮುಂದೆ ಏನು ಕೇಳ್ಕೊಂಡೇವಂತ ನೀ ಕೇಳಬಾರ್ದೆ, ನಾ ಹೇಳಬಾರ್ದು. ಆದರೂ ನನಗೆ ಹೇಳ್ತೇನೆ, ಯಾಕಂದ್ರೆ ನೀ ಬರಲ್ಲ, ನಾ ಬರಲ್ಲ. ಫಸ್ಟ್ ಒನ್, ಈಗ ಮನುಷ್ಯರು ದಿನ ರಾತ್ರಿ ಮಕ್ಕೋತಾರಲ್ಲ, ಅವಾಗ ಅವ್ರದ್ದು ಎಲ್ಲ ನೆನಪಿನ ಶಕ್ತಿ ಡಿಲೀಟ್ ಆಗ್ಬಿಡ್ಬೇಕು. ಹಂಗಾದ್ರೆ ಕೊಟ್ಟಿದ್ದು ಕೊಟ್ಟಲ್ಲೇ, ಇಟ್ಟಿದ್ದು ಇಟ್ಟಲ್ಲೇ. ನನ್ನ ಪರ್ಸ್ನಲ್ ಬೆನಿಫಿಟ್ ಏನಂತಂದ್ರೆ, ಟೀಚರ್ ಹೋಮ್ವರ್ಕ್ ಕೊಟ್ಟಿದ್ದೆ ನಾಳೆಗೆ ಕೇಳೋದನೇ ಇಲ್ಲ, ಯಾಕಂದ್ರೆ ಅವ್ರು ಮರ್ತು ಬಿಟ್ಟಿರ್ತಾರೆ. ಹಂಗಾದ್ರೆ ಓದೋದ ಬೇಡ. ಪ್ಲ್ಯಾನ್ ಎಲ್ಲ ಚಲೋ ಐತಿ, ಏನೇ ಟೆನ್ಷನ್ ಇದ್ರು ಮಕ್ಕೊಳಕ್ಕೆ ಮರ್ತ ಬಿಡ್ತೇವಿ. ಎರಡನೇ ದಿನ ಅವ ಏನೇನು ಮಾಡೇವಂತ ಬರೆದಿಡಕ್ಕೆ ಬರಬಾರ್ದ. ನಾವು ಮನುಷ್ಯರ ಭಾಳ ಕೆಟ್ಟ. ಬರೆದಿದ್ದು ಓದಿ ನಾಳೆ ನೆನಪು ಮಾಡ್ಕೊಂಡ್ರೆ ಯವ್ವ ನಿನ್ನಾಳೆ ಮಾತಾಡ್ಸಿದೆ, ಇನ್ನು 3ನೇದೊಂದು ಹೇಳಿ ಸಾಯಿ. ಎಕ್ಸಾಕ್ಟ್ಲಿ, ನಂದು 3ನೇ ವಾರ ಅದೇ ಇತ್ತು. ಈಗ ಈ ಭೂಮಿ ಮೇಲೆ ಎಷ್ಟು ಮನುಷ್ಯರು ಅದಾರಲ್ಲ, ಅವ್ರು ಇವತ್ತಲೂ ಸಾಯಬಾರ್ದು. ಆಮೇಲೆ ಯಾರೂ ಹೊಸಾಗಿ ಹುಟ್ಟಬಾರ್ದ. ಇದರಿಂದ ಹುಟ್ಟುದು ಸಾಯೋದು ಟೆನ್ಷನ್ನೇ ಇಲ್ಲ. ಹಿಂಗಿದ್ರೆ ಹೆಂಗಿರ್ತೈತಂತ ಒಮ್ಮೆ ಕಣ್ಣು ಮುಚ್ಚಿ ಇಮ್ಯಾಜಿನ್ ಮಾಡ್ಕೊ.